ಇನ್ನು ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದ 18 ಕಮ್ಯೂನ್ ಪಬ್ ವಿರುದ್ಧ ಪ್ರಕರಣ ದಾಖಲಾಗಿರೋದು. ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿರುವಂತಹ ಪಬ್ ಇದು. ಹಿಂದೆ ಕೂಡ ಇದೇ ಪಬ್ ಸುದ್ದಿ ಆಗಿತ್ತು. ಇದೀಗ ಮತ್ತೊಮ್ಮೆ ಕಸ್ತೂರ್ಬಾ ರಸ್ತೆಯಲ್ಲಿರುವಂತಹ ವಿರಾಟ್ ಕೊಹ್ಲಿ ಮಾಲೀಕತ್ವದ ದ 18 ಕಮ್ಯೂನ್ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವಂತಹ ಒಂದು ಪಬ್ ಇದು. ಪ್ರತ್ಯೇಕ ಸ್ಥಳ ಧೂಮಪಾನಕ್ಕೆ ಅಂತ ಇವರು ಮೀಸಲಿಟ್ಟಿಲ್ಲ. ಹಾಗಾಗಿ ಕೋಟ್ಪಾ ಕಾಯ್ದೆಯಡಿ ಪೊಲೀಸರಿಂದ ಕೇಸ್ ದಾಖಲಾಗಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ ಮ್ಯಾನೇಜರ್ ವಿರುದ್ಧ ಕೇಸ್ ದಾಖಲಾಗಿದೆ. ಮೇ 29ಕ್ಕೆ ದಾಳಿ ಮಾಡಿ ಎನ್ಸಿಆರ್ ದಾಖಲಿಸಿಕೊಂಡಿದ್ರು. ಕೋರ್ಟ್ನಿಂದ ಅನುಮತಿ ಪಡೆದು ಇದೀಗ ಕೇಸ್ ದಾಖಲಿಸಲಾಗಿದೆ. ಸೊ ವಿರಾಟ್ ಕೊಹ್ಲಿ ಅವರ ನೇತೃತ್ವದ ಒಂದು ಪಬ್ ಇದು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಇರುವಂಥದ್ದು. ಸೊ ಅಲ್ಲಿ ಸರ್ಕಲ್ ಏನಿದೆ, ಅಲ್ಲಿ ಟಾನಿಕ್ ಏನಿದೆ ಅದರ ಕಂಪ್ಲೀಟ್ ಮೇಲೆ ಆ ಬಿಲ್ಡಿಂಗ್ನಲ್ಲೇ ಇರುವಂಥ ಒಂದು 18 ಕಮ್ಯೂನ್ ಇದು. ಹಿಂದೆ ಅವಧಿ ಮೀರಿ ಇವರು ಸಮಯ ಮೀರಿ ಓಪನ್ ಇಡ್ತಾ ಇದ್ರು ಅನ್ನೋ ಒಂದು ಕಂಪ್ಲೇಂಟ್ ಇತ್ತು ಇವ್ರ ಮೇಲೆ. ಅವಧಿ ಮೀರಿ ಪಬ್ಬನ್ನು ನಡೆಸ್ತಾ ಇರೋ ಬಗ್ಗೆ ಕಳೆದ ವರ್ಷ ಜುಲೈನಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಇದೀಗ ಮತ್ತೊಂದು ಕೇಸ್ ಆಗಿದೆ. ನಮ್ಮ ಪ್ರತಿನಿಧಿ ವಿಕಾಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ವಿಕಾಸ್, ಇದೀಗ ನಾವು ಗಮನಿಸ್ತಾ ಇದ್ದೀವಿ, ಹಿಂದೆ ಕೂಡ ಲಿಮಿಟ್ ಅಂದ್ರೆ ಟೈಮ್ ಲಿಮಿಟ್ ಮೀರಿ ಇವರು ಓಪನ್ ಇಡ್ತಾ ಇದ್ರು ಅಂತ ಒಂದು ಆಗಿತ್ತು ಕಳೆದ ವರ್ಷ ಜುಲೈನಲ್ಲಿ. ಇದೀಗ ಈ ಸ್ಮೋಕಿಂಗ್ ಝೋನ್ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆ ಆಗಿದೆ ಅಂತ? ಅವಿನಾಶ್, ಏನು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂತಹ 18 ಕಮ್ಯೂನ್ ಪಬ್ ಮೇಲೆ ಮತ್ತೆ ಈಗ ಎಫ್ಐಆರ್ ಆಗಿರುವಂತದ್ದು. ಇದು ಕೋಪ್ಟಾ ಕಾಯ್ದೆ ಅಡಿಯಲ್ಲಿ ಈಗ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಅಂದ್ರೆ ತಂಬಾಕು ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ಅನ್ನ ಈಗ ದಾಖಲಿಸಿಕೊಂಡಿರುವಂತದ್ದು. ಯಾವುದೇ ಒಂದು ಪಬ್ ಆಗಿರ್ಲಿ ಅಥವಾ ಬಾರ್ ಆಗಿರ್ಲಿ, ಅಲ್ಲಿ ಸಪರೇಟ್ ಆದಂತ ಒಂದು ಸ್ಮೋಕಿಂಗ್ ಝೋನ್ ಅನ್ನ ಅವರು ಮಾಡ್ಬೇಕಾಗತ್ತೆ. ಅಲ್ಲಿಯೇ ಇವರು ಸ್ಮೋಕಿಂಗ್ ಗೆ ಅವಕಾಶವನ್ನ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಓಪನ್ ಪ್ಲೇಸ್ ಅಂದ್ರೆ ರೆಸ್ಟೋರೆಂಟ್ ನ ಅಥವಾ ಪಬ್ ನ ಒಳಗಡೆ ಸ್ಮೋಕ್ ಮಾಡಿದಲ್ಲಿ ಅಲ್ಲಿಯ ಮ್ಯಾನೇಜ್ಮೆಂಟ್ ಅದಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ಒಂದು ಕಾನೂನನ್ನ ಕೂಡ ಈಗಾಗಲೇ ಆದೇಶವನ್ನು ಕೂಡ ಸರ್ಕಾರ ಹೊರಡಿಸಿತ್ತು. ಅದೆಲ್ಲವನ್ನ ಮೀರಿ ಅಲ್ಲಿ ಯಾವುದೇ ರೀತಿಯ ಸ್ಮೋಕಿಂಗ್ ಝೋನ್ ಅನ್ನ ಮಾಡಿದ್ರೆ 18 ಕಮ್ಯೂನ್ ಪಬ್ ನಲ್ಲಿ ಸ್ಮೋಕಿಂಗ್ ಗೆ ಅವಕಾಶವನ್ನ ಮಾಡ್ಕೊಳ್ಳಲಾಗಿತ್ತು. 29ನೇ ತಾರೀಕು ಕಬ್ಬನ್ ಪಾರ್ಕ್ ಪೊಲೀಸರು ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಎನ್ಸಿಆರ್ ಅನ್ನು ಕೂಡ ದಾಖಲಿಸಿಕೊಂಡಿದ್ರು. ಕೋರ್ಟ್ ಅನುಮತಿಯನ್ನು ಪಡೆದು ಸದ್ಯ ಈಗ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಈ ಹಿಂದೆ ಕೂಡ ಈ ಒಂದು ಪಬ್ ಮೇಲೆ ಅಂದ್ರೆ ಸಮಯ ಅವಧಿ ಮೀರಿ ಪಬ್ ಅನ್ನ ನಡೆಸ್ತಾ ಇದ್ರು ಅಂತ ಹೇಳಿ ಕೂಡ ಎಫ್ಐಆರ್ ಆಗಿತ್ತು. ಸದ್ಯ ಅಲ್ಲಿಯ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳ ಮೇಲೆ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತನಿಖೆಯನ್ನ ಮುಂದುವರಿಸಿಕೊಳ್ಳಲಾಗ್ತಿದೆ. ಅವಿನಾಶ್, ಧನ್ಯವಾದ ವಿಕಾಸ್.